ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಹೇ ಗೆ ಗೆ ಪ್ರಪಂಚ ಇದೊಂದು ಆಧುನಿಕ ಪ್ರಪಂಚ. ಈ ಪ್ರಪಂಚದಲ್ಲಿ ದುಡ್ಡಿದ್ದವನೇ ದರ್ಬಾರ್, ದುಡ್ಡಿಂದಲೇ ಆಡಳಿತ. ಲೇ ದಯಾನಂದ್, ನೀನೊಬ್ಬ ನನಗೆ ಸೋದರ ಮಾವ. ಸೋದರ ಮಾವ ಅಂದರೆ ಸಾಕಿದ ನಾಯಿ ಸಮಾನ. ಸಿರಿ ಸೌಂದರ್ಯಕ್ಕೆ ಮೆಚ್ಚಿ ಮಿನುಗುವ ನಿನ್ನ ತಂಗಿ ದೀಪಾಳ ಸೌಂದರ್ಯವನ್ನು ಸವಿದು ಚಿನ್ನದ ಚಿಲುಮೆನ ತರತವಾಗಿ ಸಾಗುತ್ತಿರುವ ನಿನ್ನ ಸುಂದರವಾದ ಸಂಸಾರವನ್ನು ನುಚ್ಚು ನೂರು ಮಾಡಿ ಮೆಟ್ಟಿ ನಗಲಿಲ್ಲ ಅಂದ್ರೆ ನಾನು ಈ ಊರಿನ ಗರ್ಭ ಶ್ರೀಮಂತ ಲೇಖರಾಜನೇ ಅಲ್ಲ. ಕೆಂಚಪ್ಪ, ಲೇ ಕೆಂಚಪ್ಪ, ಏನ್ ಓದುತ್ತಿರೋದು? ದಣ್ಯಾರ ಸಾಲಿ ಕಲಿ ಸಣ್ಣ ಸಣ್ಣ ಮಕ್ಕಳು ಬಿಸಿ ಓಟದಾಗ 3 ಹಲ್ಲಿ ಬಿದ್ದು 300ಕ್ಕಿಂತ ಹೆಚ್ಚು ಮಕ್ಕಳು ಸತ್ತಾವಂತ್ರಿ. ಅಷ್ಟ ಅಲ್ರಿ, ಚಪ್ಲಾಪುರ ಜಿಲ್ಲಾದ ಬಡ್ಯಾಪುರ ತಾಲೂಕ್ ಪೈಕಿ ಹೊಯ್ಕಳಾಪುರ ಮನ್ಯಾಗ ಬೆಂಕಿ ಹತ್ತಿ ಊರು ಸುಟ್ಟು ಹೋಗೈತೈತಿ. ಛೇ, ಅಂತ ಅನಾಹುತ ತಿನ್ರಿ ಗೌಡ್ರ. ಸತ್ತರ ಸಾಯಲಿ ಬಿಡು, ಅದರಾಗ ನಮಗೇನು ಸಿಗುದೈತಿ? ಅದರ ಲಾಭ ಅಲ್ಲ ಇವನು ಹಡಿಸಿ ಮಗ. ಸತ್ತವ್ರ ಸಂಕಟಕ್ಕೆ ನಾವು ಕಣ್ಣೀರ್ ಹಾಕದ್ರ ಹಡಿಸಿ ಮಗ ಸತ್ತರ ಸಾಯಲ್ ಬಿಡವತ್ತಾನ. ಎಂತ ಇರ್ಬೇಕು ತಿನ್ರಿ ಮಗನ ಮನಸ್ಸ. ಲೇ ಮಗನ, ಅದೇನ್ಲೇ ಗುಣಗುಸ್ತಾ ಇರೋದು? ಏನ್ ಇಲ್ರಿ ದಣ್ಯಾರ, ಸತ್ತವ್ರ ಸತ್ರ ನಮಗೇನು ಬರ್ತದ ಗಳಿಕೆ ಅಂತ ಅನ್ಕೊಳ್ತೇನ್ರಿ. ಅದೆಲ್ಲ ಇರ್ಲಿ ಕೆಂಚಪ್ಪ, ನಮ್ಮ ವ್ಯವಹಾರ ಹೇಗೆ ನಡೀತಾ ಇದೆ? ದಣ್ಯಾರ, ನಮ್ಮ ವ್ಯವಹಾರಿ ಕೊಟ್ಟವ್ರ ಸಾಲೆಲ್ಲ ಗುಂಡಕ್ಕೆ ಹಾಕಲ್ಗತ್ತೀನ್ರಿ. ಕೊಡ್ಲಾರ್ದವ್ರ ಸಾಲಿಗೆ ಬಡ್ಡಿಗೆ ಬಡ್ಡಿ ಚಕ್ಕರ್ ಬಡ್ಡಿ ಹಚ್ಚಿ ಒತ್ತಿ ಉಸಿರು ಮಾಡಕತ್ತಿ ನೋಡ್ರಿ ದಣ್ಯಾರ. ನಂಬಿಕೆ ಗುಮಾಸ್ತರಂದರೆ ನೀನು. ನಿಮ್ಮಂತ ಗುಮಾಸ್ತರಿಂದಲೇ ನಮ್ಮಂತವರು ದಿನದಿಂದ ದಿನಕ್ಕೆ ಶ್ರೀಮಂತ ಆಗಿರಬಹುದು. ನಮಸ್ಕಾರ ಲೇಖರಾಜರಿಗೆ. ನಮಸ್ಕಾರ ವಿಕ್ರಮ್. ವಿಕ್ರಮ್,
ಮುಂಬೈನಿಲ್ಲ ನಮ್ಮ ಪಾರ್ಟ್ನರ್ಶಿಪ್ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆ? ಜನವರಿ 16ರಿಂದ ಮಾರ್ಚ್ 8ರವರೆಗೆ ಬಂದ ಲಾಭ 2,10,00,000 ಲಾಭ ಉಳಿದಿದೆ. ತೆಗೆದುಕೊಳ್ಳಿ ಈ ಹಣವನ್ನು. ಕೆಂಚಪ್ಪ, ಹಣವನ್ನು ಒಳಗಡೆ ಒಯ್ದು ಬರುವಾಗ ವಿಸ್ಕಿ ಬಾಟಿ ತೆಗೆದುಕೊಂಡು ಬಾ. ಹಾಗೆ ಕಣ್ಣು ಕುಕ್ಕಿಸುವಂತೆ ಸುಂದರಿಯಾದ ಡ್ಯಾನ್ಸ್ ಚೆಲುವೆಯನ್ನು ಕರೆದುಕೊಂಡು ಬಾ. ಆಯ್ತ್ರಿ, ಹಿಂಗೆ ಹೋಗಿ ಹಿಂಗೆ ಬರ್ತೀರಿ ನೋಡ್ರಿ. ತುಂಬಾ ಅದ್ದೂರಿ ಆಗಿತ್ತು ನೋಡ್ರೆ. ಗಾತಾತ್ರಿ ದಣಿ, ಗಾತಾತು. ಲೇ ಭೈರವ, ಅದೇನಂತ ಸ್ವಲ್ಪ ಬಿಡಿಸಿ ಹೇಳೋ ಮಗನ. ದಣಿ, ಹೊರದೇಶಕ್ಕೆ ತೆರಳುತ್ತಿರುವ ಗಂಧದ ಮರದ ಲಾರಿ ಹಿಡಿದು ಹಾಕಿದ್ದಾರೆ ಪೊಲೀಸ್ ನಾಯಿಗಳು. ಅದಕ್ಕೇಕೆ ಹೆದರ್ತೀಯ ಭೈರ? ಸ್ವಲ್ಪ ಮೋಸ ಬಿಸಾಕಿದ್ರೆ ಸಾಕು, ಬಾಲ ಅಲ್ಲಾಡಿಸುತ್ತಾ ಇರುತ್ತವೆ ಆ ಪೊಲೀಸ್ ನಾಯಿಗಳು. ಧಣಿ, ನೀವು ಕೊಡುತ್ತಿರುವ ಅಂಜರದ ಆಸೆಗೆ ಕೈ ಚಾಚೋಕೆ ಅವನು ಹಳೆಯ ಇನ್ಸ್ಪೆಕ್ಟರ್ ರಾಜಶೇಖರನಲ್ಲ. ಮತ್ಯಾವ್ಲಿ ಅವನು? 5 ವರ್ಷದ ಹಿಂದೆ ಕೊಲೆಗೈದ ಶಿವಣ್ಣನ ತಮ್ಮ ಪ್ರದೀಪ. ಪ್ರದೀಪ್ ಶಿವಣ್ಣನ ತಮ್ಮ ಇನ್ಸ್ಪೆಕ್ಟರ್, ಗೊತ್ತಾಯ್ತು. ನಮಸ್ಕಾರ ಸಾಹೇಬ್ರೆ, ನಾನು ಈ ಊರಿನ ಅಗರ್ಭ ಶ್ರೀಮಂತ ಲೇಖರಾಜ್ ಮಾತಾಡ್ತಾ ಇರೋದು. ನಮಸ್ಕಾರ ಗೌಡ್ರೆ, ಅದೇನಂತ ಹೇಳಿ. ಸಾಹೇಬ್ರೆ, ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ, ಬನ್ನಿ ಮನೆ ಕಡೆ. ಆಯ್ತು ಗೌಡ್ರೆ, ಈಗಲೇ ಬರುತ್ತೇನೆ. ದಣ್ಯಾರ, ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಿಮ್ಮದೇನ ಕೈ ರುಚಿ ಗೊತ್ತಿಲ್ಲ ಅಂತ ಕಾಣ್ತದ್ರಿ. ದಣಿ, ನೀವು ಬೆರಳು ಮಾಡಿ ತೋರಿಸಿದ್ರೆ ಸಾಕು, ನಿಂತಲ್ಲೇ ಖಡ್ಗ ತೆಗೆದು ಕತ್ತರ್ಚೆ ಹಾಕುವೆ ಆ ಬಡ್ಡಿ ಮಗನನ್ನ. ಗೊತ್ತಿಲ್ಲದ ಕಚ್ಚಿದ ನಾಯಿಗೆ ನಮ್ಮವರೆಂದು ಗೊತ್ತಾಗಬೇಕಾದ್ರೆ ಹಣದ ರಾಶಿಯನ್ನು ಸುರಿಲೇಬೇಕು. ಅಂದಾಗ ತಲೆ ತಗ್ಗಿಸಿ ನಡೆಯುತ್ತವೆ ಆ ಪೊಲೀಸ್ ನಾಯಿಗಳು. ಅಷ್ಟಕ್ಕೂ ಮೀರಿ ಕಾನೂನಿಗೆ ಬದ್ಧರಾಗಿ ನಡೆದರೆ ಅವರ ಅಣ್ಣನಿಗೆ ಬಂದ ಗತಿ ಈತನಿಗೆ ಕಾದು ಕುದುರು ನಿಶ್ಚಿತ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಸಾಹೇಬ್ರೆ, ನಿಮ್ಮ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ, ಬನ್ನಿ ಮನೆ ಕಡೆ. ಪರವಾಗಿಲ್ಲ,
ಫೋನ್ ಮಾಡಿ ಮನೆಗೆ ಕರೆಸಿದ ಕಾರಣ ಏನೆಂದು ಕೇಳಬಹುದೇ? ಸಾಹೇಬ್ರೆ, ಹೊರದೇಶಕ್ಕೆ ಚಲಾಯಿಸುತ್ತಿರುವ ನನ್ನ ಗಂಧದ ಲಾರಿಯನ್ನು ಬಂಧಿಸಿದಿರಂತಲ್ಲ, ಯಾಕೆ? ಶ್ರೀಗಂಧದ ಕಟ್ಟಿಗೆಯನ್ನು ಕಡಿದು ಹೊರದೇಶಕ್ಕೆ ಚಲಾಯಿಸುವುದು ಸರ್ಕಾರದ ಅನುಮತಿ ಇಲ್ಲ. ಅದಕ್ಕೆ ನಿಮ್ಮ ಲಾರಿಯನ್ನು ಬಂಧಿಸಿದೆ. ಇನ್ಸ್ಪೆಕ್ಟರ್, ನಿನಗೆ ಎಷ್ಟು ದುಡ್ಡು ಬೇಕು ಹೇಳೋ, ಬಿಸಾಕ್ತೀನಿ. ಆದರೆ ನನ್ನ ಗಂಧದ ಲಾರಿಯನ್ನು ಬಿಟ್ಟು ಬಿಡು. ನೀನು ಹೇಳಿದಾಗೆ ಬಿಟ್ಟು ಬಿಡಲು ಸರ್ಕಾರವೇನು ನಿಮ್ಮ ಅಪ್ಪಂದಲ್ಲ ಗೌಡ. ಇನ್ಸ್ಪೆಕ್ಟರ್, ನಾನು ಯಾರೆಂದು ಅರಿಯದೆ ಈ ರೀತಿ ಮಾತನಾಡುತ್ತಿರುವೆ. ನೀನು ಯಾವ ಅನ್ನೋದು ನನಗೇನು? ನನ್ನ ಡ್ಯೂಟಿ ನಾನು ಮಾಡುತ್ತಿದ್ದೇನೆ. ನೋಡಿ ಮಿಸ್ಟರ್ ಲೇಖರಾಜ್, ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. ಕೋರ್ಟಿಗೆ ಹೋಗಿ ತಪ್ಪಾಯ್ತೆಂದು ಕ್ಷಮೆ ಕೇಳಿ ಹಾಕಿರುವ ದಂಡವನ್ನು ಮರ್ಯಾದೆಯಿಂದ ವಿಧಿಸಿ ಬಾ. ಕೇಳಿದಷ್ಟು ಹಣ ಕೊಡುತ್ತೇನೆಂದ್ರು, ಲಾರಿಯನ್ನು ಬಿಡುದಿಲ್ಲ ಅಂತ ಹೇಳ್ತಿದಲ್ಲ, ಯಾಕೆ? ಲೇ ಇನ್ಸ್ಪೆಕ್ಟರ್, ಸರ್ಕಾರವೇ ನಮ್ಮ ದಣಿ ಮುಷ್ಟಿಯಲ್ಲಿರುವಾಗ ನಮ್ಮ ದಣಿಗೆ ಎದುರು ಉತ್ತರ ಕೊಡೋನು ನೀನ್ಯಾವ್ಲೇ ಬಡ್ಡಿ ಮಗನೇ? ಏ ಗೌಡ, ನೀನು ಕೊಡುತ್ತಿರುವ ಎಂಜಲದ ಆಸೆಗೆ ಕೈ ಚಾಚುವ ಹೇಳಿ ಇನ್ಸ್ಪೆಕ್ಟರ್ ನಾನಲ್ಲ ಗೌಡ. ದುಷ್ಟರ ಪಾಲಿಗೆ ಯಮ ಧರ್ಮನಾಗಿ, ಧರ್ಮವಂತರ ಬಾಳಿಗೆ ಬೆಳಕಾಗಿ ನಿಷ್ಠೆಯಿಂದ ಕೆಲಸ ಮಾಡುವ ಅಧಿಕಾರಿಯ ಮುಂದೆ ಹೆಚ್ಚಿಗೆ ಮಾತನಾಡಿದರೆ ಬಾಯಲ್ಲಿರುವ ಅದು ಹುಚ್ಚಬೇಕಾಗುತ್ತೆ. ಎಚ್ಚರ ಗೌಡ, ಎಚ್ಚರ. ಇನ್ಸ್ಪೆಕ್ಟರ್, ಸವಾಲು ಹಾಕಿ ನಿನ್ನ ಸೂರತನ್ನು ತರಿಸೋಣ. ನಿನಗಿಂತ ಹೆಚ್ಚಿನ ಅಧಿಕಾರಿಗೆ ಫೋನ್ ಮಾಡಿ ನನ್ನ ಗಂಧದ ಲಾರಿಯನ್ನು ಬಿಡುಗಡೆ ಮಾಡಿಸುತ್ತೇನೆ. ಇದಕ್ಕೆ ಹಾಗೆ ಹೋಗಲಿ ನಿನ್ನ ಸವಾಲು. ಅಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರ, ಸುಮ್ಮನೆ ಬಿಟ್ಬಿಡಿ ನಮ್ಮ ಗೌಡ್ರ ಲಾರಿನ. ಸುಮ್ಮನೆ ಯಾಕೆ ಶಿಕ್ಷೆ ಐತಿರ ಅವ್ರ ಕೈಯಾಗಿ ನೀವು? ಥೂ ನಾಯಿಗಳ, ಹಣದ ದಬ್ಬಾಳಿಕೆಯಿಂದ ಸರ್ಕಾರವನ್ನು ನನ್ನ ಮುಷ್ಟಿಯಲ್ಲಿ ಹಿಡ್ಕೊಂಡು ಆಟ ಆಡಿರಬಹುದು ನಿಜ. ಆದರೆ ಇದೇ ರೀತಿಯಾಗಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೀರಿ ಎಂದು ಕನಸು ಕಾಣಬೇಡಿ. ಬರ್ತೀನಿ, ಕೇರ್ಫುಲ್. ಹೋಗು ಇನ್ಸ್ಪೆಕ್ಟರ್, ಹೋಗು. ತಪ್ಪಾಯ್ತೆಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಲಾರಿಯನ್ನು ಹೊರೆ ಹಾಕಲಿಲ್ಲ. 10 ಊರ ಒಡೆಯ, ಈ ಊರಿನ ಗರ್ಭ ಶ್ರೀಮಂತ ಲೇಖರಾಜನೇ ಅಲ್ಲ. ಹಾಯ್ ಬಾಯ್, ಹಾಯ್. ನೀವು ಹಾನೆಸ್ಟ್, ನಾನ್ ಹಾನೆಸ್ಟ್ ಈಸ್ ನಾನ್ ಹಾನೆಸ್ಟ್. Non-honest is not life. Not life is not feeling. Not feeling is not delivery. This is dragon letter. ವಿಕ್ರಮ್, ನಡೆಯಿರಿ, ಇದಕ್ಕೊಂದು ಉಪಾಯ ಹುಡುಕಿದ್ದೇನೆ. Hey,